ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, KSRTC ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿರ್ತೀರಿ. ಬೇರೆ ರಾಜ್ಯಗಳ ಸಾರಿಗೆ ಬಸ್ಸುಗಳಿಗೆ ಹೋಲಿಸ್ಕೊಂಡ್ರೆ KSRTC ಸ್ವಲ್ಪ ಬೆಟರ್ ಅನಿಸುತ್ತೆ. ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗೂ ಜನರನ್ನು ಮುಟ್ಟಿಸುವ ಕೆಲಸವನ್ನು ಈ ಬಸ್ಸುಗಳು ಮಾಡ್ತಾ ಇವೆ. ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಕೂಡ ನಮ್ಮ KSRTC ಬಸ್ಸುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ KSRTC ಕರ್ನಾಟಕದ ಹೆಮ್ಮೆ ಕೂಡ. ಇವತ್ತು ಆಗಸ್ಟ್ 1 KSRTC ಹುಟ್ಟಿದ ದಿನ. ಇವತ್ತಿಗೆ ಸರಿಯಾಗಿ 62 ವರ್ಷಗಳ ಹಿಂದೆ ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹುಟ್ಟುಕೊಂಡ ಈ ನಿಗಮ 1973ರಂದು KSRTC ಆಗಿ ಬದಲಾಯಿತು. ಇಂಥ ಹೊತ್ತಲ್ಲಿ KSRTC ಬಗ್ಗೆ ಒಂದಷ್ಟು ಆಸಕ್ತಿದಾಯಕ ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ KSRTCಗೆ ಇಂದು 62ನೇ ವಾರ್ಷಿಕೋತ್ಸವ. ಆಗಸ್ಟ್ 1 1961ರಲ್ಲಿ ಶುರುವಾದ ಈ ಸಂಸ್ಥೆ ಸುದೀರ್ಘ ಕಾಲ ತನ್ನ ಸೇವೆಯನ್ನು ಮಾಡಿದೆ. ಇವತ್ತಿಗೂ ಕೂಡ ಒಂದಿನ KSRTC ಇಲ್ಲ ಅಂತ ಅಂದರೆ ಜನರ ಪಾಡು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಇದು 6 ದಶಕಗಳಿಂದ ಜನಜೀವನದ ಒಂದು ಭಾಗ ಆಗಿದೆ. ಅಲ್ಲ, ಮೈಸೂರು ರಾಜ್ಯ ಕರ್ನಾಟಕ ಅಂತ ಮರುನಾಮಕರಣಗೊಂಡಿದ್ದೇ ನವೆಂಬರ್ 1 1973ರಲ್ಲಿ. ಹಾಗಿರುವಾಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅನ್ನೋ ಹೆಸರನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ನೀವು ಅಂದ್ಕೋಬಹುದು. ಇಲ್ಲಿ 1973ರವರೆಗೆ ಈ KSRTCಯನ್ನು ಮೈಸೂರು ರಾಜ್ಯ ರಸ್ತೆ ಸಾರಿಗೆ ನಿಗಮ ಅನ್ನೋ ಹೆಸರಿನಿಂದ ಗುರುತಿಸಲಾಗ್ತಾ ಇತ್ತು. ಆ ನಂತರ ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಆದ ನಂತರ ಈ ರಸ್ತೆ ಸಾರಿಗೆ ನಿಗಮ KSRTC ಆಗಿ ಬದಲಾಯಿತು. ಈ ನಿಗಮ ಸ್ಥಾಪನೆಗೂ ಮುನ್ನ ಕೂಡ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆ ಇತ್ತು. 1961ರವರೆಗೆ ಅದನ್ನು MGRTD ಅಂತ ಕರಿತಾ ಇದ್ರು. KSRTCಯ ಮೂಲ ಸಂಸ್ಥೆ ಮೈಸೂರು ಗವರ್ನಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ. ಇದು ಸ್ಥಾಪನೆಯಾಗಿದ್ದು 1948ರ ಸೆಪ್ಟೆಂಬರ್ 12ನೇ ತಾರೀಕು. ಬೆಂಗಳೂರನ್ನ ಕೇಂದ್ರವಾಗಿಟ್ಕೊಂಡಿದ್ದ ಈ MGRTD ಸುಮಾರು 120 ಬಸ್ಸುಗಳೊಂದಿಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡಿತು. ಮೊದಲಿಗೆ ಈ ಸಾರಿಗೆ ಸಂಸ್ಥೆಯನ್ನ ಮೈಸೂರು ಸರ್ಕಾರದ ಸಾರಿಗೆ ಇಲಾಖೆ ನಿರ್ವಹಿಸ್ತಾ ಇತ್ತು. ಆ ನಂತರದಲ್ಲಿ 1956ರ ಹೊತ್ತಿಗೆ ಭಾರತದಲ್ಲಿನ ರಾಜ್ಯಗಳನ್ನು ಭಾಷಾವಾರು ಪ್ರಾಂತಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಮೈಸೂರು ರಾಜ್ಯ ವಿಸ್ತಾರವಾಯಿತು. ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಕ್ಟ್ 1950ರ ಸೆಕ್ಷನ್ 3ರ ಪ್ರಕಾರ ಈ ಮೈಸೂರು ಗವರ್ನಮೆಂಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಸಂಸ್ಥೆಯನ್ನು ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಅಂದರೆ ಇಂಡಿಪೆಂಡೆಂಟ್ ಕಾರ್ಪೊರೇಷನ್ ಆಗಿ ಪರಿವರ್ತಿಸಲಾಯಿತು. ಆಗ ರೂಪುಗೊಂಡಿದ್ದೆ MSRTC ಅಂದರೆ ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಆಗಸ್ಟ್ 1 1961ರಂದು BTS ಅಂದರೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅನ್ನ ಈ ನಿಗಮದಲ್ಲಿ ವಿಲೀನ ಮಾಡಲಾಯಿತು. ಆನಂತರ 1973ರಲ್ಲಿ ಮೈಸೂರು ರಾಜ್ಯ ಅನ್ನೋ ಹೆಸರನ್ನ ಕರ್ನಾಟಕ ಅಂತ ಬದಲಾಯಿಸಲಾಯ್ತಲ್ಲ, ಆಗ MSRTC KSRTC ಆಗಿ ಮರುನಾಮಕರಣಗೊಳಿತು. ಮೈಸೂರು ಗವರ್ನಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಅನ್ನೋ ಹೆಸರನ್ನು ಹೊಂದಿದ್ದ ಈ ಸಂಸ್ಥೆ ಇವತ್ತು 4 ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದು KSRTC, BMTC, ವಾಯುವ್ಯ ಸಾರಿಗೆ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯ ಹೆಸರಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಕರ್ನಾಟಕವನ್ನು 4 ಭಾಗಗಳನ್ನಾಗಿ ಮಾಡಿಕೊಂಡು ಸಾರಿಗೆ ವ್ಯವಸ್ಥೆಯ ನಿರ್ವಹಣೆಯನ್ನ ಸುಗಮಗೊಳಿಸುವಲ್ಲಿ ಈ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. ಮೊದಲಿಗೆ KSRTCಯಿಂದ ಬೇರ್ಪಟ್ಟಿದ್ದು BMTC. 1997ರಲ್ಲಿ BMTCಯನ್ನು ಹೊಸದಾಗಿ ಸೃಷ್ಟಿಸಿ KSRTCಯಿಂದ ಅದನ್ನು ಬೇರ್ಪಡಿಸಲಾಯಿತು. ಅಲ್ಲಿಗೆ ಬೆಂಗಳೂರಿಗೆ ಅಂತಲೇ ಹೊಸ ಸಾರಿಗೆ ನಿಗಮ ಸೃಷ್ಟಿಯಾಯಿತು. ಇದೇ ಆಗಸ್ಟ್ 15ಕ್ಕೆ BMTCಗೆ 25 ವರ್ಷಗಳು ತುಂಬುತ್ತವೆ. ಹಾಗೆ 1997ರ ನವೆಂಬರ್ 1ರಂದು KSRTCಯಿಂದ NWKRTC ಅಂದರೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮವನ್ನು ಬೇರೆ ಮಾಡಲಾಯಿತು. ಅಲ್ಲಿಗೆ ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಅಂದರೆ ಹಾವೇರಿ, ಉತ್ತರ ಕನ್ನಡ, ಧಾರವಾಡ, ಗದಗ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗಳಲ್ಲಿ ಈ ವಾಯುವ್ಯ ಸಾರಿಗೆ ತನ್ನ ಸೇವೆಯನ್ನು ನೀಡ್ತಾ ಇದೆ. ಈಗ ಈ ಸಂಸ್ಥೆಯನ್ನ NWKRTC ಅಂತ ಕರೀತಾ ಇಲ್ಲ. ಇದಕ್ಕೀಗ ಕಿತ್ತೂರು ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಕರೆಯಲಾಗ್ತಾ ಇದೆ. ಹಾಗೆಯೇ ಅಕ್ಟೋಬರ್ 1, 2000ರಲ್ಲಿ KSRTCಯಿಂದ NEKRTC ಅಂದರೆ ನಾರ್ತ್ ಈಸ್ಟ್ KRTC ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವನ್ನು ಬೇರ್ಪಡಿಸಲಾಯಿತು. ಇದು ಹೈದರಾಬಾದ್ ಕರ್ನಾಟಕ ಅಂದರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದು ವಿಜಯಪುರ, ಯಾದಗಿರಿ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಒದಗಿಸುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಈ ಸಂಸ್ಥೆಗೆ 2021ರ ಜುಲೈ 6ನೇ ತಾರೀಕು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ನಾಮಕರಣ ಮಾಡಲಾಯಿತು. ಇನ್ನುಳಿದ ಹಾಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ,
ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಸೇವೆಯನ್ನು ನೀಡ್ತಾ ಇದೆ. ಇನ್ನು ಬೆಂಗಳೂರು ನಗರ ಸಾರಿಗೆಯ ವ್ಯವಸ್ಥೆಯನ್ನು BMTC ನೋಡಿಕೊಳ್ಳುತ್ತೆ. ಸ್ನೇಹಿತರೆ, ಈ ಬಸ್ಸುಗಳ ಜೊತೆ KSRTC ಕೆಲವೊಂದು ವಿಶೇಷ ಸೌಲಭ್ಯಗಳುಳ್ಳ ಬಸ್ಸುಗಳ ಸೇವೆಯನ್ನು ಕೂಡ ನೀಡ್ತಾ ಇದೆ. ಐರಾವತ, ರಾಜಹಂಸ, ಅಂಬಾರಿ, ಫ್ಲೈಬಸ್, ಐರಾವತ ಬ್ಲಿಸ್, ಐರಾವತ ಡೈಮಂಡ್ ಕ್ಲಾಸ್, ಐರಾವತ ಕ್ಲಬ್ ಕ್ಲಾಸ್, ಐರಾವತ ಸುಪೀರಿಯಾ, ಮೇಘದೂತ, ಮಯೂರ, ಕರ್ನಾಟಕ ಸಾರಿಗೆ ಮುಂತಾದ ಸ್ವಲ್ಪ ಲಕ್ಸುರಿ, ಸ್ವಲ್ಪ ಎಕನಾಮಿಕ್ ಕ್ಲಾಸ್ ಬಸ್ಸುಗಳ ಸೌಲಭ್ಯವನ್ನು ಕೂಡ KSRTC ನೀಡುತ್ತಾ ಬರ್ತಾ ಇದೆ. ಇನ್ನು KSRTCಯಲ್ಲಿ ಕೂಡ ಸುವರ್ಣ ಕರ್ನಾಟಕ ಸಾರಿಗೆ ಹಾಗೆ ಗ್ರಾಮಾಂತರ ಸಾರಿಗೆ ಬಸ್ಸುಗಳ ಸೇವೆಯನ್ನು ಕೂಡ ಕೊಡಲಾಗ್ತಾ ಇದೆ. ಈ ಎರಡೂ ಬಸ್ಸುಗಳನ್ನ ಸುಲಭವಾಗಿ ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೇಗೆ ಅಂದ್ರೆ, ಗ್ರಾಮಾಂತರ ಸಾರಿಗೆ ಅಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಶಟಲ್ ಬಸ್ಸುಗಳು, ಹಾಗೇನೆ ಸುವರ್ಣ ಕರ್ನಾಟಕ ಸಾರಿಗೆ ಅಂದ್ರೆ ನಿಗದಿತ ಸ್ಟಾಪ್ಗಳನ್ನು ಮಾತ್ರ ಹೊಂದಿರುವ ಕೆಂಪು ಬೋರ್ಡ್ನ ಬಸ್ಸು ಅಂದ್ರೆ ಎಕ್ಸ್ಪ್ರೆಸ್. ರೀಸನಬಲ್ ಪ್ರೈಸ್ ಹಾಗೂ ಉತ್ತಮ ಸೇವೆಗಳ ಜೊತೆ ಜನರ ಮನಸ್ಸನ್ನ ಸೆಳೆಯೋ KSRTC ಇಷ್ಟ ಆಗೋದಕ್ಕೆ ಮತ್ತೊಂದು ಕಾರಣನೂ ಇದೆ. ಅದೇನು ಅಂದ್ರೆ, ವಿಶೇಷ ಹಬ್ಬಗಳ ಸಂದರ್ಭಗಳಲ್ಲಿ ಅಥವಾ ಜಾತ್ರೆ ಮಹೋತ್ಸವಗಳು ಇಂಥವುಗಳಿದ್ದಾಗ ಆ ಪ್ರದೇಶಗಳಿಗೆ ಎಕ್ಸ್ಟ್ರಾ ಬಸ್ಸುಗಳನ್ನು ಟಿಕೆಟ್ ಬೆಲೆ ಹೆಚ್ಚಿಸದೆ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಈ ಸಂಸ್ಥೆ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಗೆ ಹಾಗೇನೆ ಪಾಂಡಿಚೇರಿಯಲ್ಲಿ ಕೂಡ ತನ್ನ ಬಸ್ ಸೇವೆಯನ್ನು ಹೊಂದಿದೆ. ಇನ್ನು 1961ರಲ್ಲಿ ಸ್ಥಾಪನೆಯಾದ KSRTC ಇವತ್ತು 17 ವಿಭಾಗಗಳಲ್ಲಿ ಸುಮಾರು 83 ಡಿಪೋಗಳನ್ನು ಹೊಂದಿದೆ. 164 ಬಸ್ ಸ್ಟೇಷನ್, 8406 ವೆಹಿಕಲ್ಗಳನ್ನು ಕೂಡ ಹೊಂದಿದೆ. ಈ ನಿಗಮ ಪ್ರತಿದಿನ 19 ಲಕ್ಷ ಕಿಲೋಮೀಟರ್ ವ್ಯಾಪ್ತಿಯನ್ನು ಕವರ್ ಮಾಡುತ್ತೆ. ಸುಮಾರು 13 ಲಕ್ಷ ಮಂದಿ ತಮ್ಮ ದೈನಂದಿನ ಒಡನಾಟಕ್ಕಾಗಿ KSRTC ಬಸ್ಗಳನ್ನು ಅವಲಂಬಿಸಿದ್ದಾರೆ. 37,618 ಉದ್ಯೋಗಿಗಳಿಗೆ ಆಸರೆಯಾಗಿರುವ ಈ ಸಂಸ್ಥೆ ಪ್ರತಿದಿನ 618.11 ಲಕ್ಷ ಆವರೇಜ್ ಟ್ರಾಫಿಕ್ ರೆವಿನ್ಯೂನ ಹೊಂದಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಈ ಸೇವೆಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಸಂದಿವೆ. ಇನ್ನು KSRTC ಬಗ್ಗೆ ಬರೀ ಒಳ್ಳೆ ಮಾತುಗಳನ್ನೇ ಹೇಳ್ತಾ ಹೋದ್ರೆ ಹೇಗೆ, ಅದರ ನ್ಯೂನ್ಯತೆಗಳನ್ನು ಕೂಡ ಹೇಳಬೇಕಲ್ವಾ. ಮೊದಲನೇದಾಗಿ KSRTC ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ನಿಗಮ ಆಗಿದೆ. ಇದು ಖಾಸಗಿ ಬಸ್ಸುಗಳ ಜೊತೆ ಸಮರ್ಥವಾಗಿ ಕಾಂಪೀಟ್ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದೆ. ಬಸ್ಸುಗಳ ಸ್ವಚ್ಛತೆಯಿಂದ ಹಿಡಿದು ಪ್ರಯಾಣಿಕರ ಕಂಫರ್ಟ್ ವರೆಗೆ ಖಾಸಗಿ ಬಸ್ನವರು ಯೋಚನೆ ಮಾಡಿದ ಹಾಗೆ KSRTC ಇವತ್ತಿಗೂ ಯೋಚನೆ ಮಾಡ್ತಾ ಇಲ್ಲ. ಹೆಂಗೂ ಸರ್ಕಾರಿ ಬಸ್ಸು, ಬಂದವರು ಬರ್ತಾರೆ, ಬರದೇ ಇದ್ದವರು ಬಿಡ್ತಾರೆ ಅನ್ನೋ ಮನೋಭಾವ. ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಸಂಚರಿಸುವ KSRTC ಬಸ್ಸುಗಳಲ್ಲಂತೂ ಮಳೆಗಾಲ ಬಂದರೆ ಬಸ್ ಒಳಗೂ ಕೊಡೆ ಹಿಡ್ಕೊಂಡು ನಿಲ್ಲಬೇಕಾದ ಪರಿಸ್ಥಿತಿ ಇದೆ. ಬಸ್ಸು ಟೈಮಿಗೆ ಸರಿಯಾಗಿ ಬರೋದಿಲ್ಲ, ಎಲ್ಲ ಕಡೆಗೂ ಬಸ್ಸು ಹೋಗೋದಿಲ್ಲ. ಮುಖ್ಯ ರಸ್ತೆಗಳಲ್ಲಿನ ಊರುಗಳನ್ನು ಬಿಟ್ಟರೆ ಸಾಕಷ್ಟು ಕುಗ್ರಾಮಗಳು ಇವತ್ತಿಗೂ ಕೂಡ ಬಸ್ಸುಗಳನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಿದ್ರೂ ಕೂಡ KSRTC ಇವತ್ತಿಗೂ ನಷ್ಟದಲ್ಲಿ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ತನ್ನ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2021ರ ಮಾರ್ಚ್ ಅಂತ್ಯದ ಲೆಕ್ಕವನ್ನು ನೋಡೋದಾದ್ರೆ ರಾಜ್ಯದಲ್ಲಿನ 4 ರಸ್ತೆ ಸಾರಿಗೆ ನಿಗಮಗಳಲ್ಲಿ ಒಟ್ಟು 4,540 ಕೋಟಿ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ. ಇಲ್ಲಿ 1,717 ಕೋಟಿ ರೂಪಾಯಿಗಳನ್ನ ಸಾರಿಗೆ ನೌಕರರ ವೇತನಕ್ಕಾಗಿ ಬಳಸ್ತಾ ಇರೋದಾಗಿ ಸಂಸ್ಥೆಗಳು ಹೇಳ್ಕೊಳ್ಳುತ್ತವೆ. ಇವತ್ತು ಸರ್ಕಾರದ ಅನುದಾನ ಇಲ್ಲದೆ KSRTC ಹಾಗೂ ಇನ್ನೂ 3 ಸಾರಿಗೆ ನಿಗಮಗಳು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇದೆ. ಆದರೆ ಈ ನಷ್ಟಕ್ಕೆ ಚೀನಿ ವೈರಾಣು ಕಾರಣ ಅಂತ ಸಂಸ್ಥೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಂತ ಚೀನಿ ವೈರಾಣು ಇಲ್ಲದೇ ಇದ್ದ ದಿನಗಳಲ್ಲಿ ಕೂಡ ಸಾರಿಗೆ ನಿಗಮ ಲಾಭವನ್ನು ಮಾಡಿಕೊಂಡಿದ್ದು ಅಷ್ಟರಲ್ಲೇ ಇದೆ. ಏನೇ ಆದರೂ ಸರ್ಕಾರಿ ಸಾರಿಗೆ ಸಂಸ್ಥೆಯೊಂದು ದೊಡ್ಡ ನೆಟ್ವರ್ಕ್ ಅನ್ನ ಹೊಂದಿದ್ದೂ ಕೂಡ ಲಾಸಲ್ಲಿ ನಡೆಯೋದು ಅಂದರೆ ನಿಜಕ್ಕೂ ವಿಪರ್ಯಾಸನೇ. ಇಲ್ಲಿ ಸರಿ ಹೋಗಬೇಕಾಗಿರೋದು ವ್ಯವಸ್ಥೆ. ನಿಗಮಗಳಲ್ಲಿ ಅನಗತ್ಯವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತೆಲ್ಲ ತಂದು ಕೂರಿಸಿ ಅವರಿಗೆ ಬೇಕಾಬಿಟ್ಟಿ ಸವಲತ್ತುಗಳನ್ನು ಕೊಡಲಾಗ್ತಾ ಇದೆ. ಅದೇ ಕಷ್ಟಪಟ್ಟು ದುಡಿಯುವ ನೌಕರರಿಗೆ ಕೊಡೋದಕ್ಕೆ ಸಂಸ್ಥೆಯಲ್ಲಿ ಹಣ ಇಲ್ಲ ಅಂತ ಬಾಯ್ ಬಡ್ಕೊಳ್ಳಲಾಗ್ತಾ ಇದೆ. ಅಲ್ಲದೆ ಅನಗತ್ಯವಾಗಿ ಒಂದಷ್ಟು ಬಸ್ಸುಗಳನ್ನು ಖರೀದಿಸೋದ್ರ ಮೂಲಕ ಸಂಸ್ಥೆ ನಷ್ಟವನ್ನು ಅನುಭವಿಸ್ತಾ ಇದ್ರೆ ಮತ್ತಷ್ಟು ಬಸ್ಸುಗಳನ್ನು ನಷ್ಟದಲ್ಲಿ ಓಡಿಸೋದ್ರ ಮೂಲಕ ನಿಗಮದ ಖಜಾನೆಯನ್ನು ಖಾಲಿ ಮಾಡಲಾಗ್ತಾ ಇದೆ. ಜೊತೆಗೆ ಅನಗತ್ಯ ಸಿಬ್ಬಂದಿಯ ಹೊರೆ ಕೂಡ ನಿಗಮದ ಮೇಲಿದೆ.
ಇದೆಲ್ಲದರ ಜೊತೆಗೆ ಸೋರಿಕೆಯನ್ನು ತಡೆಯೋದಕ್ಕೆ ಇವತ್ತಿಗೂ ಕೂಡ ರಸ್ತೆ ಸಾರಿಗೆ ನಿಗಮಗಳಿಗೆ ಸಾಧ್ಯ ಆಗಿಲ್ಲ. ನಾನಿಲ್ಲಿ KSRTCಗೆ ಮಾತ್ರ ಈ ಮಾತನ್ನು ಹೇಳ್ತಾ ಇಲ್ಲ, ಬದಲಿಗೆ ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ಆಗ್ತಾ ಇರೋದು ಕೂಡ ಇದೇನೆ. ಇದನ್ನು ಸರಿಪಡಿಸ್ಕೊಂಡು ನಿಗಮದ ಒಳಗಾಗಿರೋ ಬಿಲಗಳನ್ನು ಮುಚ್ಕೊಂಡ್ರೆ ಆಗ್ತಿರೋ ನಷ್ಟದಲ್ಲೊಂದಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾಲಕ್ರಮೇಣ ಈ ನಿಗಮಗಳು ಲಾಭದತ್ತ ಹೆಜ್ಜೆ ಕೂಡ ಹಾಕಬಹುದು. ಹೀಗಾಗಿ ಇನ್ನಾದರೂ ಸರ್ಕಾರ ಈ ಕಡೆ ಗಮನ ಕೊಡಲಿ. ಯಾವನೋ ರಾಜಕೀಯ ನಿರುದ್ಯೋಗಿಯನ್ನು ಕರ್ಕೊಂಡು ಬಂದು ಇಲ್ಲ ಅವನ್ನ ಉಪಾಧ್ಯಕ್ಷ ಅಧ್ಯಕ್ಷ ಅಂತ ಮಾಡಿ ಅವರಿಗೆ ಸೌಲಭ್ಯ ವೇತನ ಕದಿಯೋದಕ್ಕೊಂದಷ್ಟು ಅವಕಾಶ ಇವೆಲ್ಲವುಗಳನ್ನು ಮಾಡಿಕೊಡೋ ಬದಲು ಇಲ್ಲಿನ ಅಧಿಕಾರಿಗಳಿಗೆ ಸರ್ಕಾರ ಒಂದಷ್ಟು ಟಾರ್ಗೆಟ್ ಕೊಟ್ಟು ಅದನ್ನು ಸಾಧಿಸದೇ ಇದ್ರೆ ಅವರ ವೇತನ ಕಡಿತದಂತಹ ಕ್ರಮಗಳನ್ನು ಕೈಗೊಂಡ್ರೆ ನಿಗಮವನ್ನು ಲಾಭದಾಯಕ ಮಾಡಲೇಬೇಕಾದ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವವನ್ನು ಅಧಿಕಾರಿಗಳಿಗೆ ವಹಿಸಿಕೊಟ್ರೆ ಖಂಡಿತ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅವರ ಸಿಬ್ಬಂದಿಯನ್ನು ಖುಷಿಯಾಗಿಟ್ಕೊಳ್ಳೋದಕ್ಕೆ ಕೂಡ ಇದರಿಂದ ಆಗುತ್ತೆ. ಆದರೆ ಬಸ್ ಖರೀದಿ, ಸ್ಪೇರ್ಸು, ಟೈರ್ಸು ಹೀಗೆ ಪ್ರತಿಯೊಂದರಲ್ಲೂ ಲಾಭ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡುವ ಅಧಿಕಾರಿಗಳು ಹಾಗೂ ಸಚಿವರು ಈ ಬಗ್ಗೆ ಯಾವತ್ತಿಗಾದರೂ ಯೋಚನೆ ಮಾಡೋದಕ್ಕೆ ಸಾಧ್ಯನಾ? ಗೆಳೆಯರೆ, ತಮ್ಮ ತಪ್ಪುಗಳನ್ನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ. ಅಲ್ಲಿನ ನೌಕರರಿಗೆ ಉತ್ತಮ ಜೀವನವನ್ನು ಕಲ್ಪಿಸಿಕೊಡೋ ಕಡೆಗೆ ಗಮನ ಹರಿಸಲಿ. ಜನರಿಗೆ ಅತ್ಯುತ್ತಮವಾದ ಬಸ್ಸುಗಳನ್ನು ವ್ಯವಸ್ಥೆ ಮಾಡಲಿ. KSRTC ಹಾಗೂ ಇತರೆ ಸಂಸ್ಥೆಗಳು ಇನ್ನಷ್ಟು ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಕೊಡಲಿ ಅಂತ ಆಶಿಸ್ತಾ KSRTCಯ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ 62ನೇ ವಾರ್ಷಿಕ ಶುಭಾಶಯಗಳನ್ನು ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.